ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಡಿಯೋ ನಿಮಗೋಸ್ಕರ. ಒಂದು PSI ತರಬೇತಿ ಅಂತೇಳಿ 90 ದಿನಗಳ ತರಬೇತಿ ಉಚಿತವಾಗಿ ಕೊಡ್ತಾರೆ. ಅದು ಪರಿಶಿಷ್ಟ ಜಾತಿಯವರಿಗೆ ಮಾತ್ರ, ಅಂದರೆ SC ಕ್ಯಾಂಡಿಡೇಟಿಗೆ ಮಾತ್ರ ಅಂತೇಳಿ ನಾವು ಡೀಟೇಲ್ ಆಗಿ ನೋಟಿಫಿಕೇಷನ್ ಮುಖಾಂತರ ನಾವು ನೋಡೋಣ. ಸೀದಾ ಕ್ರೋಮ್ ಬ್ರೌಸರ್ಗೆ ಬನ್ನಿ, ಅಲ್ಲಿ ಫ್ರೀ ಕೋಚಿಂಗ್ ಅಂತೇಳಿ ಟೈಪ್ ಮಾಡಿರಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಇರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಇದಾದಮೇಲೆ ನಿಮಗೆ ಇಲ್ಲಿ 3 ಡಾಟ್ ಇಲ್ಲಿದೆ ನೋಡಿ. ಇಲ್ಲಿ 3 ಡಾಟ್ ಇದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ IGCCD ವೆಬ್ಸೈಟ್ ಅಂತೇಳಿ ಇದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿರಿ. ಈ ರೀತಿ ಓಪನ್ ಆಗುತ್ತೆ. ಹಲವಾರು ತರಬೇತಿಗಳಿರ್ತವೆ. ಇಲ್ಲಿ UPSC, KPSC ತರಬೇತಿ, ಪರೀಕ್ಷೆ ತರಬೇತಿ ಅಂತೇಳಿ, ಪೂರ್ವ ನೇಮಕಾತಿ PSI ತರಬೇತಿ ಅಂತೇಳಿ, ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿ ಅಂತೇಳಿ. ನಾನು PSI ತರಬೇತಿ ಬಗ್ಗೆ ನಾನು ಹೇಳ್ತೀನಿ. ಇದನ್ನು ಕ್ಲಿಕ್ ಮಾಡಿರಿ. ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಪೂರ್ವ ನೇಮಕಾತಿ ವಸತಿಯುತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಆನ್ಲೈನ್ ಅರ್ಜಿ ಅಂತೇಳಿ ಅಧಿಸೂಚನೆ ಡೀಟೇಲಾಗಿ ನೋಡೋಣ ನಾವು. ಅಧಿಸೂಚನೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆಯ್ತು ನೋಡ್ರಿ ಅಧಿಸೂಚನೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಡೀಟೇಲಾಗಿ ಓಪನ್ ಆಗುತ್ತೆ, ನೋಡ್ಕೋಬೋದು. ಅಪ್ಲಿಕೇಶನ್ ಹಾಕೋರು ಡೀಟೇಲಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಂದಿರಾ ಗಾಂಧಿ ಅಭಿವೃದ್ಧಿ ಕೇಂದ್ರದ ಮೂಲಕ ಇದನ್ನು ಬಿಟ್ಟಿದ್ದಾರೆ. ಅಧಿಸೂಚನೆ ಏನಪ್ಪ ಅಂತಂದರೆ ವಿಷಯ ನೋಡ್ರಿ, 2025-26 ಸಾಲಿನ ಇಂದಿರಾ ಗಾಂಧಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ನೋಡಿ, ಇಲ್ಲಿ SC ಕ್ಯಾಂಡಿಡೇಟ್ಗೆ ಮಾತ್ರ ಅಂತೇಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ವಸತಿಯುತ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ 2 ವಿಭಾಗಗಳಲ್ಲಿ, ಅಂದರೆ ಉತ್ತರ ಮತ್ತು ದಕ್ಷಿಣ, ಪ್ರತ್ಯೇಕವಾಗಿ 90 ದಿನಗಳ ವಸತಿಯುತ ತರಬೇತಿ ನೀಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಡೀಟೇಲಾಗಿ ನಾವು ನೋಡ್ಕೊಂತ ಹೋಗೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2025-26 ಸಾಲಿನ ಇಂದಿರಾ ಗಾಂಧಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ವಸತಿಯುತ ತರಬೇತಿ ನೀಡುವ ಸಂಬಂಧ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲು ಉದ್ದೇಶಿಸಲಾಗಿದೆ. ಅದರಂತೆ ತರಬೇತಿ ಅವಧಿ, ತರಬೇತಿ ವಿವರ, ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ವಿವರಗಳು ಈ ಕೆಳಕಂಡಂತಿವೆ. ಫಸ್ಟ್ನೇ ವಿವರ ನೋಡ್ಕೊಳ್ಳೋಣ. ತರಬೇತಿ ವಿವರ ಇದನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮಾತ್ರ ಅಂತೇಳಿ. ಉತ್ತರ ವಿಭಾಗದಲ್ಲಿ ಬೆಳಗಾವಿ, ಕಲಬುರಗಿ ಬರುತ್ತೆ. ದಕ್ಷಿಣ ವಿಭಾಗದಲ್ಲಿ ಬೆಂಗಳೂರು, ಮೈಸೂರು ಬರುತ್ತೆ. ಪ್ರತ್ಯೇಕ 90 ದಿನಗಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ವಸತಿಯುತ ತರಬೇತಿ ಅಂತೇಳಿ ನೋಡಿ. ಇಲ್ಲಿ ತರಬೇತಿಗಳು ಒಳಗೊಂಡಿವೆ. ದೈಹಿಕ ಚಟುವಟಿಕೆಗಳು, ಓಟ ಇರುತ್ತೆ, ಎತ್ತರ ಜಿಗಿತ ಇರುತ್ತೆ, ಶಾರ್ಟ್ ಪುಟ್ ಇರುತ್ತೆ, ಆಮೇಲೆ ಡ್ರಿಲ್ ಇರುತ್ತೆ, ಆಮೇಲೆ ಕ್ಲಾಸ್ ಇರುತ್ತೆ. ದಿನಕ್ಕೆ 3 ಬಾರಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್. ವಯಸ್ಸು ನೋಡಿ 21ರಿಂದ 31ರವರೆಗೆ ಇದೆ. ಕನಿಷ್ಠ 21 ಇರಬೇಕು, ಗರಿಷ್ಠ 31 ಇರಬೇಕು. ಅಂದರೆ 21 ಒಳಗಿರಬಾರ್ದು, 31 ಮೇಲೆ ಇರಬಾರ್ದು. ವಿದ್ಯಾರ್ಥಿ ನೋಡಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ UGC ಅಂದರೆ ಇಂದು ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯ ಪದವಿಯಲ್ಲಿ ಉತ್ತೀರ್ಣರಾಗ, ಅಂದರೆ ಯಾವುದಾದ್ರೂ ಡಿಗ್ರಿ ಕೂಡ ನಡೆಯುತ್ತೆ. ಡಿಗ್ರಿ ಮುಗಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೇವಾನಿವೃತ್ತ ಅಭ್ಯರ್ಥಿಗಳು ನೋಡಿ, ಪೊಲೀಸ್ ಇಲಾಖೆ ಯಾವುದೇ ವೃಂದದಲ್ಲಿ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿರ್ಬೇಕಂತ ನೋಡಿ, ಅವರು ಕೂಡ ಹಾಕ್ಬೋದು. ಅಭ್ಯರ್ಥಿ ಸಾಮಾನ್ಯ ಅರ್ಹತೆ ನೋಡಿ, ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಜಾತಿ ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಅಂತೇಳಿ.
ಅಂದರೆ ಕ್ಯಾಸ್ಟ್ ಇನ್ಕಮ್ ಬೇಕು ನೋಡ್ರಿ. ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ 5 ಲಕ್ಷ ಮೀರಿ ಇರಬಾರ್ದು ಅಂತ. 5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಎತ್ತರ ನೋಡಿ, ಪುರುಷರಿಗೆ 168 ಸೆಂಟಿಮೀಟ್ರ್, ಮಹಿಳೆಯರಿಗೆ ಕನಿಷ್ಠ 157 ಸೆಂಟಿಮೀಟ್ರ್, ಅಂದರೆ 157 ಸೆಂಟಿಮೀಟ್ರ್ ಕೆಳಗಿರಬಾರ್ದು. ತೂಕ ನೋಡಿ, ಮಹಿಳೆಯರಿಗೆ ಕನಿಷ್ಠ 45 kg, ಪುರುಷರಿಗೆ ಎದೆ ಬಂದುಬಿಟ್ಟು ಕನಿಷ್ಠ 86 ಸೆಂಟಿಮೀಟ್ರು. ಆಯ್ಕೆ ವಿಧಾನ ನೋಡ್ರಿ, ದೈಹಿಕ ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅಂದರೆ ಇದಕ್ಕೆ ಎಕ್ಸಾಮ್ ಇರಲ್ಲ, ನೀವು ಡಿಗ್ರಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮತ್ತು ದೈಹಿಕ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ನೋಡಿ, ಅರ್ಜಿ ಸಲ್ಲಿಸುವ ವೆಬ್ಸೈಟ್ ವಿಳಾಸ ನೋಡಿ, IGCCD-Karnataka.government.in ನಲ್ಲಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 12/9/2025 ನೋಡಿ. ತರಬೇತಿ ನಿಯಮಗಳು ಮತ್ತು ಷರತ್ತುಗಳು ನೋಡಿ, ಅರ್ಜಿ ಸಲ್ಲಿಸಲು ಪ್ರಕ್ರಿಯೆ ಅಭ್ಯರ್ಥಿ ಆಯ್ಕೆ ಮಾಡಿದ ವಿಭಾಗದ ಪ್ರಕಾರ ತರಬೇತಿ ವಿಭಾಗವನ್ನು ನಿಯೋಜಿಸಲಾಗುತ್ತದೆ. ಅಭ್ಯರ್ಥಿ ತರಬೇತಿ ವಿಭಾಗವನ್ನು ಬದಲಾಯಿಸುವ ಹಕ್ಕುಗಳನ್ನು ಇಲಾಖೆ ಹೊಂದಿರುತ್ತದೆ. ಅಭ್ಯರ್ಥಿ ತರಬೇತಿ ಎಲ್ಲ ನಿಯಮಗಳು ಮತ್ತು ನಿಬಂಧನೆಗಳನ್ನು ಪಾಲಿಸಬೇಕು ಮತ್ತು ತರಬೇತಿ ವೇಳಾಪಟ್ಟಿಯನ್ನು ನಿರ್ವಹಿಸಬೇಕು. ತರಬೇತಿ ನಿಯಮಗಳನ್ನು ಪಾಲಿಸದಿದ್ದರೆ ಅಭ್ಯರ್ಥಿಯನ್ನು ಅನರ್ಹಗೊಳಿಸುವ ಹಕ್ಕನ್ನು ಇಲಾಖೆ ಹೊಂದಿರುತ್ತದೆ. ತರಬೇತಿ ಸಂಸ್ಥೆ ಅಧ್ಯಾಪಕನ ಸದಸ್ಯರು ಅಥವಾ ಬೋಧಕರ ಕಡೆಗೆ ಅವಿಧತೆ ಅಥವಾ ದುರ್ನಡತೆ ಪ್ರದರ್ಶಿಸುವ ಯಾವುದೇ ಅಭ್ಯರ್ಥಿಯನ್ನು ತಕ್ಷಣವೇ ಅನರ್ಹಗೊಳಿಸಲಾಗುತ್ತದೆ. ಅಭ್ಯರ್ಥಿ 90 ದಿನಗಳ ಪೂರ್ಣ ತರಬೇತಿಯನ್ನು ಪೂರ್ಣಗೊಳಿಸಬೇಕು ಹಾಗೂ ತರಬೇತಿ ಆವರಣದಿಂದ ಹೊರಗೆ ಹೋಗಲು ಅವಕಾಶ ಇರುವುದಿಲ್ಲ. ತರಬೇತಿ ಅವಧಿಯಲ್ಲಿ ಯಾವುದೇ ಗಾಯಗಳು ಅಥವಾ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ತರಬೇತಿ ಸಂಸ್ಥೆ ಅಥವಾ ಇಲಾಖೆ ಜವಾಬ್ದಾರರಾಗಿರುವುದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ನೋಟಿಫಿಕೇಷನ್ ಇದೆ. ಕರೆಕ್ಟಾಗಿ ನೀವು ಡೀಟೇಲಾಗಿ ಓದ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿ. ಇದು ಮಹಿಳೆಯರಿಗೂ ಬರುತ್ತೆ, ಪುರುಷರಿಗೂ ಬರುತ್ತೆ. SC ಕ್ಯಾಂಡಿಡೇಟ್ಗೆ ಮಾತ್ರ, ಅಂದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮಾತ್ರ ನೋಡಿ. ಇದು ಪೊಲೀಸ್ SI ಫ್ರೀ ಕೋಚಿಂಗ್ ಅಂತೇಳಿ 90 ದಿನಗಳ ತರಬೇತಿ ಕೊಡ್ತಾರೆ. ಅದು ಬೆಳಗಾವಿ ಮತ್ತು ಕಲಬುರಗಿ, ಆಮೇಲೆ ಬೆಂಗಳೂರು, ಮೈಸೂರಲ್ಲಿ ಕೊಡ್ತಾರೆ ನಿಮಗೆ. ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು 12/9/2025 ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ನೋಡಿ ಫ್ರೆಂಡ್ಸ್ ನೋಟಿಫಿಕೇಷನ್ನು. ಇದಾದಮೇಲೆ ನೀವು ಯಾವ ರೀತಿ ಅರ್ಜಿ ಹಾಕೋದು, ಯಾವ ರೀತಿ ಲಿಂಕ್ ಓಪನ್ ಆಗೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಈ ರೀತಿ ಇದೆ. ಪೂರ್ವ ನೇಮಕಾತಿ ವಸತಿಯುತ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ತರಬೇತಿಗೆ ಆನ್ಲೈನ್ ಅರ್ಜಿ ಅಧಿಸೂಚನೆ ನೋಡಿ ಇಲ್ಲಿದೆ. ನೋಡಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12/9/2025 ಸಂಜೆ 6 ಗಂಟೆ ನೋಡಿ. ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ, ಆಧಾರ್ ದೃಢೀಕರಣ ಅಂತೇಳಿ ಟೈಪ್ ಮಾಡಿರಿ, ಪ್ರೊಸೀಡ್ ಮಾಡಿರಿ. ಈ ರೀತಿ ಅಪ್ಲಿಕೇಶನ್ ಹಾಕಿರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಒಂದು PSI ಫ್ರೀ ಕೋಚಿಂಗ್ ಬಗ್ಗೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, PSI ಫ್ರೀ ಕೋಚಿಂಗ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಮೊದಲು ಕ್ರೋಮ್ ಬ್ರೌಸರ್ಗೆ ಹೋಗೋಣ, ಓಪನ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ಫ್ರೀ ಕೋಚಿಂಗ್ ಅಂತೇಳಿ ಟೈಪ್ ಮಾಡಿರಿ. ಈ ರೀತಿ ಬರುತ್ತೆ. ಫಸ್ಟ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿರಿ. ಇದಾದಮೇಲೆ ಇಲ್ಲಿ 3 ಡಾಟ್ ಇದೆ ನೋಡಿರಿ, ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ IGCCD ವೆಬ್ಸೈಟ್ ಅಂತೇಳಿ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿರಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ತರಬೇತಿಗಳಿರುತ್ತೆ. ನಿಮಗೇನು ಪೂರ್ವ ನೇಮಕಾತಿ PSI ಅಂತೇಳಿ ನೋಡಿ, ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಇರುತ್ತೆ ಅರ್ಜಿ ಸಲ್ಲಿಕೆ ಅಂತೇಳಿ, ಇದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ತರಬೇತಿ ಇದೆ. ಇದನ್ನು ಕ್ಲಿಕ್ ಮಾಡಿ ನೋಡಿರಿ. ಪೂರ್ವ ನೇಮಕಾತಿ ವಸತಿ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಗೆ ಆನ್ಲೈನ್ ಅರ್ಜಿ ಅಧಿಸೂಚನೆ. ಇದೇ ತಿಂಗಳು 31ಕ್ಕೆ ಲಾಸ್ಟ್ ಡೇಟ್ ಇದೆ ನೋಡಿ, ಅರ್ಜಿ ಸಲ್ಲಿಸ್ಬೋದು ಕಾನ್ಸ್ಟೇಬಲ್ಲು. ಅದು ಯಾರಿಗೆ ಅಂತ ನೋಡೋಣ. ನೋಡಿ, 2025-26ನೇ ಸಾಲಿನ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಕೇಂದ್ರ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿ 60 ದಿನಗಳ ಫ್ರೀ ಟ್ರೈನಿಂಗ್ ಇರುತ್ತೆ ನೋಡಿ. ಅಪ್ಲೈ ಮಾಡ್ಬೋದು. ಸೇಮ್ ಇದೆ. ಅಂದರೆ ಇಲ್ಲಿ ಕನಿಷ್ಠ 18 ವರ್ಷ, ಗರಿಷ್ಠ 26 ವರ್ಷ ಇದೆ ನೋಡಿ. ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.